ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಭೀಮರಾವ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್. ನಾವು ಕಾಂಕ್ರೀಟ್ ಹಾಕೋಕ್ಕಿಂತ ಮೊದಲು ಯಾವ್ಯಾವ ರೀತಿ ಏನೇನು ಪ್ರೊಸೀಜರನ್ನು ಮಾಡಬೇಕನ್ನೋದು ಈ ವಿಡಿಯೋ ಮುಖಾಂತರ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ತಿಳಿಸ್ತಾ ಹೋಗ್ತೀನಿ. ಇವು ಕ್ಯೂರಿಂಗ್ ಅಂತ ನೋಡ್ತಾ ಇರ್ಬೋದು ನೀವು. ಈ ಕ್ಯೂರಿಂಗನ್ನು ಈ ಥರ ಇರುತ್ತೆ. ಇದನ್ನು ಇಡೋದ್ರಿಂದ ಕಾಂಕ್ರೀಟ್ ಎಲ್ಲೂ ಲೀಕೇಜ್ ಆಗೋದಿಲ್ಲ. ಹೊಳೆ ಬಾರ್ ತೆಳಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ಥರ ಬಾರ್ ಬಿಡೋ ತೆಳಗಡೆ ಇಡ್ತಾ ಹೋಗಬೇಕು. ಈ ಥರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಥರ ಇಡೋದ್ರಿಂದ ಕಾಂಕ್ರೀಟ್ ನೀಟಾಗಿ ಬರುತ್ತೆ. ಎಲ್ಲೂ ಹುಳು ಕಾತಿ ಹಿಂಗೆ ಬರೋಂಗಿಲ್ಲ. ನೋಡಿ ಯಾವ ರೀತಿಯನ್ನು ಎಲ್ಲಿ ಬೇಕಾದಲ್ಲಿ ಒಂದೊಂದು ಇಷ್ಟು ಗ್ಯಾಪ್ನಲ್ಲಿ ಇಟ್ಕೊತ ಹೋಗ್ಬೇಕು. ಅದನ್ನು ಇಡೋದ್ರಿಂದ ನೀಟಾಗಿ ಕಾಂಕ್ರೀಟ್ ಫಿನಿಶಿಂಗ್ ಬರುತ್ತೆ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಇಲ್ಲಿ ಲಿಫ್ಟಿಂಗನ್ನು ಜೋಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಈಗ ಜೋಡಿಸಿ ರೆಡಿ ಇಟ್ಟಿದ್ದಾರೆ. ಹೊಳ್ಳಿ ನೋಡಿ ಎಲ್ಲ ಮತ್ತೆ ಕ್ಯೂರಿಂಗನ್ನು ಇಡ್ತಾ ಇದ್ದಾರೆ. ಹೊಳ್ಳಿ ಕಾಂಕ್ರೀಟ್ ಚಾಲು ಆಗಿದೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅವರು ಕಾಂಕ್ರೀಟ್ನ ಅದರಾಗೆ ಟ್ರಾಲಿ ಒಳಗೆ ತರ್ತಾ ಇರೋದನ್ನು ನೋಡ್ತಾ ಇರ್ಬೋದು ನೀವು. ಈ ಥರ ಒಂದು ನೀಟ್ನೆಸ್ ಆಗಿ ಕೆಲಸ ಬರಬೇಕಂದ್ರೆ ಮೊದಲು ಈ ಥರ ನೀರು ಹೊಡ್ಕೊಂಡಿರಬೇಕು. ಅಂದರೆ ಸ್ಲ್ಯಾಬ್ ಪ್ಲೇಟ್ ಇರ್ತಲ್ಲ, ಕಾದಿರುತ್ತೆ. ನೀರು ಹೊಡ್ಕೊಂಡು ಮಾಡೋದ್ರಿಂದ ಫಿನಿಶಿಂಗು ಚಲೋ ಬರುತ್ತೆ, ಯಾವ ಇವುದು ಬರೋಂಗಿಲ್ಲ. ನೋಡಿ ಎಲ್ಲ ಯಾವ ಥರ ಅಂತೇಳಿ ಅಲ್ಲಿ ಉಸುಕು ಕಡಿನೂ ತುಂಬ್ತಾ ಇದ್ದಾರೆ. ಇದಕ್ಕೆ ನೋಡ್ಬೋದು 1 ಚೀಲ ಸಿಮೆಂಟು, 6 ಬುಟ್ಟಿ ಉಸುಕು, 8 ಬುಟ್ಟಿ ಕಡಿಯನ್ನು ನಾವು ಸ್ಲ್ಯಾಪಿಗೆ ಬಳಸ್ತೇವೆ. ನೋಡ್ತಾ ಇರ್ಬೋದು. ನೋಡಿ ಯಾವ ರೀತಿ ಅವರು ಕೆಲಸವು ಈ ಥರ ರಾಡ್ಲೆ ಮಿಷಿನ್ ಇರಲಿಕ್ಕೆ ಕಾರಣಕ್ಕೆ ಈ ಥರ ಒಂದು ರಾಡ್ ಅಥವಾ ಕಟ್ಟಿಗೆಯಿಂದ ಅದನ್ನು ಚುಚ್ತಾ ಹೋಗಬೇಕು. ಅಂದಾಗ ಕಾಂಕ್ರೀಟ್ ಸಲೀಸಾಗಿ ಬೀಮ್ ಒಳಗೆ ಹುಡುಕಿ ಬರೋದಿಲ್ಲ. ನೋಡ್ಬೋದು ನೀವು. ಈಗ ಕಾಂಕ್ರೀಟನ್ನು ಸುರುವಿ ಹೋಗ್ತಾ ಇದ್ದಾರೆ. ಯಾವ ರೀತಿ ಸುರುವಿ ಹೋಗ್ತಾ ಇದ್ದಾರೆ ಅಂತ ನೋಡಬಹುದು. ನೋಡಿ ಹೆಂಗೆ ಬರ್ತಾ ಇದೆ. ನೋಡಿ ಈ ಥರ ಸ್ಲ್ಯಾಬ್ ಯಾವ ಥರ ಕಾಂಕ್ರೀಟ್ ಬಿದ್ದಿದೆ ಅಂತ ನೋಡ್ಬೋದು. ನೋಡಿ ಯಾವ ರೀತಿ ಕಾಂಕ್ರೀಟನ್ನು ತಂದು ಸುರುತ್ತಾರೆ, ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಆದ ನಂತರ ಫಿನಿಶಿಂಗ್ ಮಾಡಬೇಕಾಗುತ್ತೆ. ಒಬ್ಬರಲ್ಲ ಇಬ್ಬರು ಹುಡುಗರನ್ನು ನಾವು ಚುಂಚಲಿಕ್ಕೆ ಬಿಟ್ಟಿರುತ್ತೇವೆ. ನೋಡ್ತಾ ಇರ್ಬೋದು ನೀವು. ಇದಾದ ನಂತರ ಹೊಳ್ಳಿ ಫಿನಿಶಿಂಗನ್ನು ಮಾಡಬೇಕಾಗುತ್ತೆ. ಯಾವ ರೀತಿ ಫಿನಿಶಿಂಗ್ ಮಾಡ್ಬೇಕಂತ ತೋರಿಸ್ತೀವಿ ನೋಡಿ. ಇದೇ ಥರದ ರೇಜೆ ಪಟ್ಟಿ ಅಂತ ನಾವು ಈ ಕಡೆ ಹಿಡಿಯಲ್ಲಿ ನೋಡ್ತಾ ಇರ್ಬೋದು. ಅದರಲ್ಲಿ ಪ್ಲೇನಾಗಿ ಎಲ್ಲೂ ಪ್ಲೇನ್ ನೀಟಾಗಿ ರೇಜೆ ಪಟ್ಟಿನ ಉಳಿದ ಹಾಗೆ ಸ್ಲೋಪಾಗಿ ತಿಕ್ತಾ ಹೋಗಬೇಕು. ಅಂದಾಗ ಫಿನಿಶಿಂಗ್ ಬರುತ್ತೆ. ಈ ರೀತಿ ಫಿನಿಶಿಂಗ್ ಮಾಡೋದ್ರಿಂದ ಮುಂದೆ ವಾಟರ್ ಲೀಕೇಜ್ ಬರೋದಿಲ್ಲ. ಆಮೇಲೆ ಪ್ಲಾಸ್ಟರಿಂಗ್ ಮಾಡಬೇಕಾಗುತ್ತೆ. ಇದಾದ ನಂತರ ಮತ್ತೊಮ್ಮೆ ಸ್ವಲ್ಪ ಬಿಟ್ಟು ಮಾಡಬೇಕಾಗುತ್ತೆ. ನೋಡಿರಿ ಯಾವ ಥರ ಫಿನಿಶಿಂಗನ್ನು ಬರುತ್ತೆ ನೋಡ್ತಾ ಇರ್ಬೋದು ನೀವು. ಈ ಥರ ತೇಲ್ ಆಡಿಸ್ತಾ ಹೋಗಬೇಕು. ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗ್ತಾ ಇರುತ್ತೆ. ಇದು ಲಾಸ್ಟಿಗೆ ಬಂದಿದೆ ನಮ್ಮದು ಪ್ರೊಸೀಜಿಂಗು. ಯಾವ ಥರ ಇನ್ನೂ ಸ್ವಲ್ಪ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ ನಂತರ ಇನ್ನೊಂದು ಭಾಗವನ್ನು ವಿಡಿಯೋ ಮಾಡಿ ನಿಮಗೆ ಹಾಕಿರ್ತೀವಿ. ನೋಡ್ತಾ ಇರ್ಬೋದು ಎಲ್ಲ ಯಾವ ಥರ ಸ್ಲ್ಯಾಬ್ ಸ್ಲೋಪ್ ಬಂದಿದೆ ನೋಡಿ. ಈ ಥರ ಸ್ಲೋಪ್ ಇಡೋದ್ರಿಂದ ಮಳೆ ನೀರು ಸ್ವಲ್ಪ ನಿಂದ್ರಂಗಿಲ್ಲ.